ನಮಸ್ತೆ. ಈಗ ಮಾವಿನಕಾಯಿ ಸೀಸನ್ ಅಲ್ಲ, ತೋತಾಪುರಿ ಮಾವಿನಕಾಯಿಯಿಂದ ರುಚಿ ರುಚಿಯಾದ ಒಂದು ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ. ಯಾವುದೇ ಮಾವಿನಕಾಯಿಯನ್ನು ಯೂಸ್ ಮಾಡ್ಬೋದು. ನಾನು ತೋತಾಪುರಿ ಒಳ್ಳೆ ಚೆನ್ನಾಗಿ ಬೆಳೆದಿರೋ ಕಾಯಿಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಒಣಮೆಣಸು, ಇಂಗು, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಣಮೆಣಸಿನ ಪುಡಿ, ಇದು ಬೆಲ್ಲ. ಇದಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿನೇ ಬೇಕಾಗತ್ತೆ. ಆಮೇಲೆ 1 ಸ್ಪೂನ್ ಆಗೋಷ್ಟು ಮೆಂತೆ. ಆಮೇಲೆ ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಇಂಗು, ಒಣಮೆಣಸು, ಕರಿಬೇವು. ನಾನು ಈ ಮೆಂತೆನ ಹಾಗೆ ಡ್ರೈ ರೋಸ್ಟ್ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಈ ಥರ ಮೊದಲಿಗೆ ಈ ತೋತಾಪುರಿದ ಸಿಪ್ಪೆ ತಕ್ಕೋಬೇಕು. ಪೂರ್ತಿ ಸಿಪ್ಪೆ ತೆಗೆದ್ಮೇಲೆ ಈ ಥರ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೋಬೇಕು. ಮಾವಿನಕಾಯಿನ ಈ ಥರ ಪೂರ್ತಿಯಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೇನೆ. ಈ ಸ್ಟೇಜಲ್ಲಿ ನೀವು ಒಂದು ಸ್ವಲ್ಪ ರುಚಿ ನೋಡಿ ಎಷ್ಟು ಹುಳಿ ಇದೆ ಅಂತ ನೋಡ್ಕೊಳ್ಳಿ. ಹುಳಿಗೆ ತಕ್ಕ ಎಷ್ಟು ಬೇಕೋ ಅಷ್ಟು ಬೆಲ್ಲ ಮತ್ತು ಉಪ್ಪು, ಖಾರ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೋದು. ಆವಾಗ ಹಚ್ಚಿಟ್ಕೊಂಡಿರೋ ಮಾವಿನಕಾಯಿನ ಒಂದು ಪಾತ್ರೆಯಲ್ಲಿ ತಗೊಂಡಿದ್ದೇನೆ. ಈಗ ಅದು ಮುಳುಗುವಷ್ಟು ನೀರು ಹಾಕ್ತಾ ಇದ್ದೇನೆ. 1.5 ಕಪ್ಪಷ್ಟು ನೀರು ಹಾಕಿದ್ದೇನೆ. ಈಗ ಇದನ್ನು ಮುಚ್ಚಿ 1-2 ನಿಮಿಷ ಬೇಯಿಸ್ಕೋಬೇಕು. ಹೋಳೆಲ್ಲ ಸ್ವಲ್ಪ ಬೇಯ್ತಾ ಇದೆ. ಈಗ ಉಪ್ಪು ಸೇರಿಸ್ತಾ ಇದ್ದೇನೆ. ಈಗ ಬೆಲ್ಲ ಸೇರಿಸ್ತಾ ಇದ್ದೇನೆ. ಬೆಲ್ಲ ಹಾಕಿ ಇನ್ನೊಂದು 2 ನಿಮಿಷ ಕುದಿಸ್ಬೇಕು. ಬೆಲ್ಲ ಎಲ್ಲ ಚೆನ್ನಾಗಿ ಕುದ್ದು ಪಾಕ ಹಾಗೆ ಆಗಿದೆ. ಒಂದು 4-5 ನಿಮಿಷ ಬೇಕಾಯಿತು ನನಗೆ. ಈಗ ಮೆಣಸಿನ ಪುಡಿ ಹಾಕ್ತಾ ಇದ್ದೇನೆ. ಮಾವಿನಕಾಯಿ ಹುಳಿ ಜಾಸ್ತಿ ಇದ್ದರೆ ಉಪ್ಪು, ಬೆಲ್ಲ ಮತ್ತು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಅದನ್ನು ನೋಡಿಕೊಂಡು ಮಾಡಿ. ಹೋಳು ಸ್ವಲ್ಪ ದೊಡ್ಡದು ಅನಿಸಿದರೆ ಈ ಥರ ಒತ್ತಿ ಅದನ್ನು ಸಣ್ಣದು ಮಾಡ್ಕೋಬೋದು. ಇದಾದಮೇಲೆ ಹುರಿದು ಪುಡಿ ಮಾಡಿಟ್ಕೊಂಡಿರೋ ಮೆಂತೆ ಪುಡಿ ಸೇರಿಸ್ತಾ ಇದ್ದೇನೆ. ಗೊಜ್ಜು ದಪ್ಪ ಆಗ್ತಾ ಜಾಮ್ ಹದ ಬಂದಿದೆ. ಇಷ್ಟಾದರೂ ಸಾಕು, ಗ್ಯಾಸ್ ಆರಿಸ್ಬೋದು. ಒಗ್ಗರಣೆ ಮಾಡಲಿಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ತಗೊಂಡಿದ್ದೇನೆ. ಅದು ಬಿಸಿ ಆಗ್ತಿದ್ದ ಹಾಗೆ ಸಾಸಿವೆ, ಉದ್ದಿನಬೇಳೆ, ಒಣಮೆಣಸು, ಇಂಗು, ಆಮೇಲೆ ಕರಿಬೇವು. ಕೊನೆಯದಾಗಿ ಮಾಡಿರೋ ಒಗ್ಗರಣೆನ ಹಾಕಿದರೆ ರುಚಿಯಾದ ಮಾವಿನಕಾಯಿ ಗೊಜ್ಜು ರೆಡಿ. ಆಮೇಲೆ 1-2 ವಾರ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ತುಂಬ ರುಚಿನೇ ಇರುತ್ತೆ.